ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವತ್ತು ನಾನು ಚಿಕನ್ ಸುಟ್ನಾರ್ ಅಂತ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಈ ತಂದೂರಿ ಚಿಕನ್ ಎಲ್ಲ ಮಾಡ್ತಾರೆ ನೋಡಿ, ಆ ಥರ. ಇದು ಪೀಸಸ್ ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ. ನಿಮಗೆ ಅದನ್ನು ತೋರಿಸ್ತೀನಿ ನಾನು ಹೇಗೆ ಮಾಡೋದು ಅಂತ. ನಾರ್ಮಲ್ ಪೀಸಸ್ಸೇ ಓಡಿಸ್ಕೊಂಡು ಬಂದಿರೋದು. 1/2 kg ಇದೆ ಇದು. ಈಗ ಸುಟ್ನಾರ್ಗೆ ಏನೇನು ಬೇಕು ಅಂದರೆ, ಚಿಲ್ಲಿ ಪೌಡ್ರು, ಸ್ವಲ್ಪ ಖಾರನೇ ಇರಬೇಕು ನೋಡಿ, 3/4 ಸ್ಪೂನ್. ಇದು ದೊಡ್ಡ ಸ್ಪೂನ್ ಇದು. ನೆಕ್ಸ್ಟು ಗರಂ ಮಸಾಲೆ. ಇದರಲ್ಲಿ ಎಲ್ಲನೂ ಇದೆ. ಪೆಪ್ಪರು, ಲವಂಗ, ಚಕ್ಕೆ ಎಲ್ಲ ಇದೆ. ಆದರೂ ಸ್ವಲ್ಪ ನಾನು ಕಾಳು ಮೆಣಸು ಪೌಡ್ರ್ ಹಾಕ್ತೀನಿ. ಮತ್ತು ಉಪ್ಪು ಹಾಕ್ತೀನಿ ನೋಡಿ, ಒಂದು 3/4 ಸ್ಪೂನ್ ಹಾಕ್ತಾಯಿದ್ದೀನಿ. ನೋಡಿ, ಮನೆಯಲ್ಲೇ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪ್ಯಾಕೆಟ್ ಅಲ್ಲ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಮತ್ತು ಲೆಮನ್ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಕಲಿಸ್ಕೊಳ್ಬೇಕು ನೋಡಿ. ಈ ರೀತಿ ಚೆನ್ನಾಗಿ ಪ್ರೆಷರ್ ಕೊಟ್ಟು ನೀಟಾಗಿ ಎಲ್ಲನೂ ಮಿಕ್ಸ್ ಆಗೋ ಥರ ಕಲಿಸ್ಕೊಳ್ಬೇಕು. ಈ ರೀತಿ ಕಲಸಿರ್ಬೇಕು. ಒಂದು 2 hours ಫ್ರಿಜ್ಜಲ್ಲಿ ಇಡೋಣ. ಈಗ ನೋಡಿ, 2 hours ಆಗಿದೆ ಫ್ರಿಜ್ಜಲ್ಲಿಟ್ಟು. ಈಗ ಫ್ರೈ ಮಾಡೋಣ. ಹಿಂಗೆ ಹೇಗಂದರೆ ಸ್ಟವ್ ಮೇಲೆ ಇಟ್ಟು ಸುಡ್ಬೋದು. ನಾನು ಹೆಂಚು ಮೇಲೆ ಹಾಕಿ ಫ್ರೈ ಮಾಡೋದನ್ನ ತೋರಿಸ್ತೀನಿ ನೋಡಿ. ಪೂರ್ತಿಯಾಗಿ ಎಣ್ಣೆ ಹಾಕ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಇಟ್ಕೊಂಡು ಹಾಕ್ಕೊಂಡು ಮಾಡಬೇಕು. ಈ ರೀತಿ ಎಲ್ಲನೂ ಅದ್ರ ಮೇಲೆ ಹಾಕ್ಕೊಳ್ಬೇಕು ನೋಡಿ. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಸೈಡಲ್ಲೆಲ್ಲ, ಸ್ವಲ್ಪ ಜಾಸ್ತಿ ಬೇಡ, ಕೆಳಗಡೆ ಸಿಯೋದು ಬೇಡ ಅಂತ. ಈಗೆಲ್ಲ ನಾವು ಫಿಶ್ ಎಲ್ಲ ಹೇಗೆ ಫ್ರೈ ಮಾಡ್ತೀವಿ ಅದೇ ರೀತಿ. ಬಟ್ ಅದಕ್ಕೆ ನಾವು ರವೆ ಹಾಕ್ತೀವಿ, ಇದಕ್ಕೇನು ಹಾಕಲ್ಲ ನೋಡಿ. ಈ ಥರ ಇದು ಬೆಂಕಿನಲ್ಲಿ ಸುಡೋದು. ಈ ಥರ ಒಂದು ಟ್ರೈ ಮಾಡಿ, ಚೆನ್ನಾಗಾಗುತ್ತೆ. ಸ್ಟವ್ ಮೇಲೆಲ್ಲ ಇಡಬಾರ್ದು, ಗಲೀಜಾಗ್ಬಿಡುತ್ತೆ. ಜಸ್ಟ್ ಈ ಕಡೆ ಎಲ್ಲ ಹಿಂಗೆ ತಿಪ್ಪಿಸ್ಕೊಂಡು ಮಾಡಬೇಕು. ಇದೊಂಥರ ಟೇಸ್ಟ್ ಚೆನ್ನಾಗಾಗುತ್ತೆ. ಅದೇ ಬಟ್ ಹಿಡ್ಕೊಂಡು ನಿಂತ್ಕೊಳ್ಳೋದೇ ಸುಮಾರು ಹೊತ್ತಾಗುತ್ತೆ. ನಿಧಾನಕ್ಕೆ ನೋಡ್ಕೊಂಡು ಮಾಡಬೇಕು ನೋಡಿ. ಹೀಗೆಲ್ಲ ತಿರುಗಿಸ್ತಾ ಇದ್ದೀನಿ. ಸಣ್ಣ ಮಾಡಿಕೊಂಡೇ ಮಾಡಬೇಕು. ಇದು ಹೆಂಚು ಮೇಲಿರೋದು. ಇದು ಸ್ವಲ್ಪ ಜೋರಿದ್ರೆ ನಡೆಯುತ್ತೆ, ಇಲ್ಲಾಂದರೆ ಎಲ್ಲ ಕಡೆ ರೋಸ್ಟ್ ಆಗಬೇಕಲ್ಲ, ಸ್ವಲ್ಪ ಜೋರೇ ಇರಲಿ. ಬಟ್ ಇದು ಮಾತ್ರ ಹೆಂಚು ಮೇಲಿರೋದು ಸಣ್ಣ ಇರಬೇಕು, ಒಂದು ಮೀಡಿಯಮಲ್ಲಿ. ಈಗೆಲ್ಲ ತಿರುಗಿಸಿದ್ದೀನಿ, ಫ್ರೈ ಆಗ್ತಾಯಿದೆ ನೋಡಿ. ಇದಾಗಿದೆ ಬೆಂಕಿನಲ್ಲಿ ಸುತ್ತಿರೋದು. ಈಗ ಅದು ಆಗಬೇಕು ನೋಡಿ. ಈಗ ರೆಡಿಯಾಗಿದೆ. ಇದು ಎಲ್ಲ ಎತ್ಕೊಳ್ಳೋಣ, ಸ್ಟವ್ ಆಫ್ ಮಾಡೋಣ ನೋಡಿ. ರೆಡಿಯಾಗಿದೆ. ಇದು ಸ್ಟವ್ ಮೇಲೆ ಹಾಗೆ ಸುಟ್ಟಿದ್ದೀನಿ ನೋಡಿ. ಇದು ಹೆಂಚು ಮೇಲೆ ಫ್ರೈ ಮಾಡಿದ್ದೀನಿ. ನೀವು ಮನೇಲಿ ಮಾಡಿ ಟ್ರೈ ಮಾಡಿ, ಟೇಸ್ಟ್ ಹೇಗಿದೆ ಅಂತ ಹೇಳಿ.